ಹೊಸಕೋಟೆಯ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಅವರೊಂದು ನಾಟಕದ ಪ್ರದರ್ಶನವನ್ನ ಕೊಡ್ತಾರೆ. ಆ ಎಲ್ಲ ಕಲಾವಿದರಿಗೆ ಈಗ ಚಪ್ಪಳ ಕೊಡಕ್ಕಾಗಲ್ಲ, ಕಷ್ಟ ಆಗುತ್ತಲ್ಲ. ಸೊ ನಿಮ್ಮೆಲ್ಲರ ಪರವಾಗಿ ನಾನೇ ಅವರನ್ನ ಅಭಿನಂದಿಸಿ ಈ ವೇದಿಕೆಗೆ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ರವಿಯಣ್ಣ ಮತ್ತೆ ನಿಮ್ಮೆಲ್ಲ ತಂಡಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ನೀಡ್ತಿದ್ದೀನಿ. ನಾಟಕವನ್ನ ತಾವು ಪ್ರದರ್ಶನ ಮಾಡ್ಬೋದು ಅಂತೇಳಿ ನಿಮ್ಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಹಲೋ 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 ಹಲೋ. ಇದುವರೆಗೂ ಕೂಡ ಬೆಳಗ್ಗೆಯಿಂದ ಬಹಳ ನಿರರ್ಗಳವಾಗಿ ಅದ್ಭುತವಾದಂತ ಪದಗಳನ್ನ ಜೋಡಣೆ ಮಾಡೋದ್ರ ಮುಖಾಂತರ ನಿಮ್ಮನ್ನೆಲ್ಲ ಈ ಒಂದು ಸಿರಿಧಾನ್ಯಗಳ ನಡಿಗೆ 25ರ ಕಡೆಗೆ ಅನ್ನೋ ಒಂದು ಮಹತ್ತರವಾದಂತ ಒಂದು ಕಾರ್ಯಕ್ರಮಕ್ಕೆ ಗಾಯನದ ಮುಖಾಂತರ ಮತ್ತು ನಿರೂಪಣೆ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಿದಂತ ಈ ನಾಡಿನ ಹೆಸರಾಂತ ನಿರೂಪಕಿ ಮಂಜುಳಾ ಕೊಂಡರಾಜನಹಳ್ಳಿ ಅವರು ಅದ್ಭುತವಾಗಿ ನಿಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಈಗ ಒಂದು ನಾಟಕ ಸಿರಿಧಾನ್ಯಗಳ ಮಹತ್ವ ಯಾವ ರೀತಿ ಈಗಿನ ಪರಿಸ್ಥಿತಿಗೆ ನಮಗೆ ಬಹಳ ಮುಖ್ಯ ಅನ್ನೋದು ಒಂದು ಕುರಿತಾಗಿದೆ. ಒಂದು ನಾಟಕವನ್ನ 15 ನಿಮಿಷಗಳ ಕಾಲ ಒಂದು ನಾಟಕವನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಚಂದನ್ ಸರ್ ಅವರ ನೇತೃತ್ವದಲ್ಲಿ ಈ ತಂಡ ಒಂದು ಕಾರ್ಯಕ್ರಮನ ನೆರವೇರಿಸ್ತಾ ಇದೀವಿ. ಬೀದಿ ನಾಟಕ ಅಂದ್ರೆ ಒಂದು ಸಿರಿಧಾನ್ಯಗಳ ಕುರಿತಾಗಿ ಅದರ ಮಹತ್ವ ಈಗಿನ ಪ್ರಪಂಚಕ್ಕೆ ಎಷ್ಟು ಅವಶ್ಯಕತೆ ಅನ್ನೋದು ಈ ನಾಟಕದ ಮುಖಾಂತರ ತಮ್ಗೆಲ್ರಿಗೂ ಕೂಡ ಉಡುಬಡಿಸ್ತೀವಿ. ತಾವೆಲ್ಲರೂ ಕೂಡ ದಯವಿಟ್ಟು ಒಂದು 15 ನಿಮಿಷಗಳ ಕಾಲ ಈ ಕಾರ್ಯಕ್ರಮದ ಕಡೆ ತಮ್ಮ ಗಮನವನ್ನು ಹರಿಸಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಕೇರಳ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭಿಸೋಣ.